ಎಂ4 ನ್ಯೂಸ್ಗೆ ಸ್ವಾಗತ. ನಾನು ಸುನಿಲ್ ಹೊಸಕೋಟೆ. ಪಾವಗಡ ತಾಲೂಕಿನ ಗ್ಯಾದಿಗುಂಟೆ ಗ್ರಾಮದ ದಲಿತ ಕುಟುಂಬಗಳು ತಮ್ಮ ಹಕ್ಕಿನ ಭೂಮಿಗಾಗಿ ಧ್ವನಿ ಎತ್ತಿವೆ. ಸುಮಾರು 9 ದಶಕಗಳ ತಾವು ಉಳುಮೆ ಮಾಡುತ್ತಿರುವ ಇನಾಮ್ ಜಮೀನಿಗಾಗಿ ಕುರಿತು ನ್ಯಾಯಕ್ಕಾಗಿ ಆಗ್ರಹಿಸಿದ್ದಾರೆ. ತುಮಕೂರು ಜಿಲ್ಲೆ ಪಾವಗಡ ತಾಲೂಕಿನ ನಾಗಲಮಡಿಕೆ ಹೋಬಳಿ ಗ್ಯಾದಿಗುಂಟೆ ಗ್ರಾಮದಲ್ಲಿ ಈಗ ಭೂಮಿಯ ಹಕ್ಕಿನ ಹೋರಾಟ ತೀವ್ರಗೊಂಡಿದೆ. ಕರ್ನಾಟಕ ಆದಿ ಜಾಂಬವ ಅಂಬೇಡ್ಕರ್ ಸೇನಾ ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಜಿಟಿ ಮುತ್ಯಾಲ್ ಅವರ ನೇತೃತ್ವದಲ್ಲಿ ಪಾವಗಡ ಪಟ್ಟಣದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸುಮಾರು 42 ಎಕರೆ 33 ಗುಂಟೆ ಜಮೀನು ದಲಿತರ ಸಮುದಾಯದ 4 ಪ್ರಮುಖ ವ್ಯಕ್ತಿಗಳಾದ ನರಸಿಂಗ ಮುತ್ಯಾಳುಗ ಮತ್ತು ಲಕ್ಷ್ಮಣ್ ಎಂಬುವವರಿಗೆ ಸರ್ಕಾರದಿಂದ ಇನಾಮ್ ಆಗಿ ನೀಡಲ್ಪಟ್ಟಿತ್ತು. ಇವರುಗಳು ನಮಗೆ ಮೋಸ ಮಾಡಿದ್ದಾರೆ ಎಂದು ಆರೋಪ ಮಾಡಲಾಗಿದೆ. ಅಕ್ರಮವಾಗಿ ಕಬಳಿಸಲು ಯತ್ನಿಸುತ್ತಿರುವ ಬೋಗಳರ ವಿರುದ್ಧ ದಲಿತ ಸಂಘಟನೆಗಳು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಏನು ಗ್ಯಾದಿಗುಂಟೆ ಗ್ರಾಮದಲ್ಲಿ 90 ವರ್ಷಗಳಿಂದ ನೀವು ಉಳುಮೆ ಮಾಡ್ಕೊಂಡು ಬಂದಿದ್ದೀರಾ ಇನಾಮು ಭೂಮಿಗೆ. ಇವಾಗ ಮರು ಮಂಜೂರಾತಿಗೆ ಆಗ್ರಹಿಸಿ ತಹಸೀಲ್ದಾರ್ಗೆ ನೀವು ಮನವಿ ಮಾಡಿದ್ದೀರಾ. ಇದ್ರ ಕುರಿತು ನಾವು ಏನು ಹೇಳ್ತೀರಾ? ಚೀಟು ಉತ್ತರ ಸರ್. ಇದ್ರ ಕುರಿತು ಏನು ಹೇಳ್ತೀವಿ ಅಂತಂದರೆ, ಇದು ನಮ್ಮ ತಾತನ ಕಾಲದಿಂದ ಬಂದಿರತಕ್ಕಂಥ ಜಮೀನು. ಅವರು ಆ ಜಮೀನು ಕೊಡಬೇಕಾದ್ರೆ ಸರ್ಕಾರ ಆ ಗ್ರಾಮದಲ್ಲಿ ಎಟ್ಟಿ ಕಟ್ಟೆ ಅಂತೇಳಿ ಅವ್ರು ಚಾಕರಿ ಕೆಲಸ ಮಾಡಿರೋದು. ಯಾರೋ 4 ಜನ ಭಾಗಸ್ಥರು ಮಾತ್ರ. ನರಸಿಂಹ 1ನೇದು, ನರಸಿಂಗ 2ನೇದು, 3ನೇದು ಮುತ್ಯಾಲಗ, 4ನೇದು ಲಕ್ಷ್ಮೀಗ ಅಂತೇಳಿ ಇವರು ಬರ ಬರ್ತಾರವರು. ಇದು ಫಸ್ಟ್ ಗ್ರ್ಯಾಂಡ್ ಕೊಡಬೇಕಾದ್ರೆ ಇವ್ರು 4 ಕೇಸುಗಳು ಮಾತ್ರ ಬಂದಿರತಕ್ಕಂಥದ್ದು. ಆಮೇಲೆ ತದನಂತರ 1984ರಲ್ಲಿ ಈ ಕೆಲವು 4 ಭಾಗಸ್ಥರಲ್ಲಿ 2ನೇ ಭಾಗಸ್ಥ ಕುಟುಂಬದವರು 4ನೇ ಭಾಗಸ್ಥ ಕುಟುಂಬದವರು ಸೇರಿ ಇದು ನಮ್ಮ ಏನು 3ನೇ ಭಾಗಸ್ಥ ಮುತ್ಯಾಲಗೆ ವಂಶ ಇಲ್ಲ, ಮಕ್ಕಳಿಲ್ಲ ಅಂತೇಳಿ ಸುಳ್ಳು ಹೇಳಿಕೆಗಳನ್ನು ಕೊಟ್ಟು ನಮ್ಮ ಭಾಗವನ್ನು ಕಬಳಿಸೋಕ್ಕೋಸ್ಕರ ಅವರು ಈ ರೀತಿ ಮಾಡಿದ್ದಾರೆ ನಮ್ಮ ಭಾಗಸ್ಥರು. ಅದರಿಂದ ನಮಗೆ ನಮ್ಮ ಭಾಗ ನಮ್ಗೆ ಬೇಕು ಅಂತೇಳಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಆಯ್ತು, ಒಂದು ಸೆಕೆಂಡು. ನ್ಯೂಸ್ ರಿಪೋರ್ಟರ್ ಶಿವಾನಂದ್, ಎಂ4 ನ್ಯೂಸ್, ಪಾವಗಡ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಎಂ4 ನ್ಯೂಸ್.